ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಶಿ ಅಮ್ಮಗೆ ಮಾತಾಡ್ತಾ ಇರೋದು. ಇವತ್ತು ಬೆಳಗ್ಗೆನೇ ಬೇಗ ಎದ್ದೆ, ಯಾಕೆಂದರೆ ನನ್ನ ಮಗನ ಸ್ವಲ್ಪ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾಯಿತು. ಆ ಕಾರಣಕ್ಕೆ ಬೇಗನೆ ಎದ್ದು ಕಸ ಗುಡಿಸಿ ಬಾಗಿಲೊರೆಸಿ ನಾನಿವತ್ತು ತಿಂಡಿಗೆ ಪುಳಿಯೋಗರೆ ಮಾಡ್ಕೊಂಡಿದ್ದೆ. ಸೊ ಅವನು ಪುಳಿಯೋಗರೆ ಎಲ್ಲ ಬೇಡ ಅಂದ. ಹಾಗಾಗಿ ನಾನು ಸ್ವಲ್ಪ ಹೋಟ್ಲಲ್ಲಿ ಇಡ್ಲಿ ತರಿಸ್ಕೊಟ್ಟು ಅವನಿಗೆ ಟಿಫನ್ ಮಾಡಿಸಿದ್ದಾಯಿತು. ನಮ್ಮ ಮನೆಯವರು ಪುಳಿಯೋಗರೆ ತಿಂದ್ಕೊಂಡು ಅವರು ಡ್ಯೂಟಿಗೆ ಟೈಮ್ ಆಯ್ತು ಅಂತೇಳ್ಬಿಟ್ಟು ಅವ್ರು ಹೊರಟರು. ಆ ಟೈಮಲ್ಲಿ ನನ್ನ ಮಗಳು ಆಲ್ರೆಡಿ ಎದ್ದು ಬಂದಿದ್ಲು. ಇನ್ನು ಅವಳಿಗೆ ಸ್ಕೂಲಿಗೆ ಟೈಮ್ ಆಗಿತ್ತು. ಅವಳಿಗೂ ರೆಡಿ ಮಾಡಿ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಅವಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬರೋಷ್ಟೊತ್ತಿಗೆ ಆಲ್ರೆಡಿ 10 ಗಂಟೆ ಇಲ್ಲೇ ಆಗೋಗಿತ್ತು. ನಾನು ನನ್ನ ಮಗ ಇಬ್ಬರೂ ಸೃಷ್ಟಿ ಅಂತ ಒಂದು ಕ್ಲಾಸ್ ಟೈಮ್ ಹೋಗಿದ್ವಿ. ಅದೇ ಕ್ಲಿನಿಕ್ ತುಂಬ ಚೆನ್ನಾಗಿ ನೋಡ್ತಾರೆ ಅಂತ ಅನ್ನಿಸ್ತು. ಸೊ ಹಂಗಾಗಿ ಮತ್ತೆ ಅದೇ ಕ್ಲಿನಿಕ್ಗೆ ಕರ್ಕೊಂಡು ಹೋದೆ. ಡಾಕ್ಟ್ರು ಬರೋದಿನ್ನೂ 11:15 ಅಂತ ಹೇಳಿದ್ರು. ನಾವು 10 ಗಂಟೆಗೆ ಹೋಗಿದ್ವಿ. ಹೋಗಿ ಟೋಕನ್ ತೊಗೊಂಡ್ರೆ ನನಗೆ ಸಿಕ್ಕಿದ್ದು 6ನೇ ಟೋಕನ್ ನಂಬರು. ಯಾಕೆಂದರೆ ಆಲ್ರೆಡಿ ನನಗಿಂತ ಮುಂಚೆ 5 ಜನ ಬಂದಿದ್ದರು. ನಾನೇ ಫಸ್ಟ್ ಅಂದ್ಕೊಂಡೋದೆ. ನನಗೆ 6ನೇ ನಂಬರ್ ಸಿಕ್ತು. ತೊಗೊಂಡು ಇನ್ನೂ ಟೈಮ್ ಇದೆ ಅಲ್ವಾ ಅಂತೇಳಿ ನನ್ನ ಮಗನಿಗೆ ಒಂದು ಎಳ್ನೀರು ಕುಡಿಸ್ಕೊಂಬರೋಣ ಅಂತ ಆಚೆ ಕರ್ಕೊಂಬಂದೆ. ನಾನು ಅವನಿಗೆ ಎಳ್ನೀರು ಕುಡಿಸ್ಕೊಂಬರೋ ಅಷ್ಟೊತ್ತಿಗೆ ಡಾಕ್ಟರ್ ಆಲ್ರೆಡಿ ಬಂದು ಪೇಷಂಟ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದರು. ನೆಕ್ಸ್ಟು ನನ್ನದೇ ನಂಬರ್ ಬಂದಿತ್ತು ಆಲ್ರೆಡಿ ನಂಬರ್ ಅಷ್ಟೊತ್ತಿಗೆ. ಡಾಕ್ಟ್ರು ಅವನಿಗೆ ಎಲ್ಲ ಚೆಕ್ ಮಾಡಿ ಹೇಳಿದ್ರು. ಸೊ 3 ಡೇಸಿಂದ ಜ್ವರ ಬಂದಿರೋದ್ರಿಂದ ಅವನಿಗೆ ತುಂಬ ಸುಸ್ತಾಗಿದ್ದಾನೆ, ಒಂದು ಗ್ಲೂಕೋಸ್ ಹಾಕ್ಸಿ ಅಂತ ಹೇಳಿದ್ರು. ನಾನು ಗ್ಲೂಕೋಸ್ ಹಾಕ್ಸೋಣ ಅಂತ ಹೋದರೆ ಅವನಿಗೆ ಕೈಯಲ್ಲಿ ನರಗಳು ಸಿಗ್ತಾ ಇಲ್ಲ ಅಂತೇಳ್ಬಿಟ್ಟು 3-4 ಸಲ ಚುಚ್ಚಿ ತೆಗೆದ್ರು. ನನಗಂತೂ ನೋಡಿ ತುಂಬ ಬೇಜಾರನೇ ಆಗೋಯ್ತು ನನ್ನ ಮಗನ್ನ. ಸೊ ಅದನ್ನು ಗ್ಲೂಕೋಸ್ ಎಲ್ಲ ಹಾಕ್ಸ್ಕೊಂಡು ಆಸ್ಪತ್ರೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ರಿಟರ್ನ್ ಆದೆ. ಯಾಕೆಂದರೆ ನನ್ನ ಮಗಳು ಸ್ಕೂಲಲ್ಲೇ ಇದ್ಲು. 3 ಗಂಟೆ ಆಗೋಯ್ತು. 2 ಗಂಟೆ ಕರ್ಕೊಂಬರ್ಬೇಕಿತ್ತು ಅವಳನ್ನ. ಆದ್ರೂ ಹೋಗ್ತಾ ಕರ್ಕೊಂಡು ಮನೆಗೆ ಹೋದೆ ಇಬ್ಬರೂ. ನನ್ನ ಮಗಳು ನೋಡಿ ಅವ್ರ ಅಣ್ಣನ ಕೈ ನೋಡಿ ತುಂಬ ಶಾಕಾಗಿ ನೋಡ್ತಾ ಇದ್ದಾಳೆ. ಅವಳಿಗೂ ಹೇಳ್ತಾ ಇರ್ತಾರೆ ನನ್ನ ಹತ್ರ ಬರಬೇಡ ಮುಟ್ಬೇಡ ಅಂತ. ಆದ್ರೂ ಇಬ್ಬರೂ ಅಂಟ್ಕೊಂಡೇ ಇರ್ತಾರೆ. ಸೊ ಫೀವರ್ ಆಗಿರೋದ್ರಿಂದ ಬೇಗ ಸ್ಪ್ರೆಡ್ ಆಗುತ್ತೆ ಅನ್ನೋ ಭಯಕ್ಕೆ ನಾನು ಹತ್ರ ಹೋಗ್ಬೇಡ ಅಂತ ಬೈದ್ರೂ ಅವ್ರು ಎಷ್ಟೇ ಬೈದ್ರೂ ಮಕ್ಕಳು ಬಿಡಲ್ಲ ಜೊತೆಗೆ ಆಟಾಡೋದನ್ನು. ಅವನು ಹಂಗೆ ಮಾಡ್ತಾನೆ, ಅತಿ ಮುದ್ದು ಮಾಡ್ಕೊಂಡು 2 ಜೊತೆಗೆ ಇರ್ತವೆ. ಇನ್ನು ನನ್ನ ಮಗಳಿಗೆ ಬಟ್ಟೆ ಚೇಂಜ್ ಮಾಡಿಸಿ ಅವಳಿಗೆ ಊಟ ಮಾಡಿಸಿ ನನ್ನ ಮಗನಿಗೂ ಸ್ವಲ್ಪ ಊಟ ಕೊಟ್ಬಿಟ್ಟು ನಾನು ಬೆಳಗ್ಗೆ ಆಸ್ಪತ್ರೆಗೆ ಹೋಗ್ಬೇಕನ್ನೋ ಟೆನ್ಷನಲ್ಲಿ ಮನೆ ಕೆಲಸಗಳೆಲ್ಲ ಹಂಗೆ ಬಿಟ್ಟು ಹೋಗಿದ್ದೆ. ಸೊ ಬಂದು ಮನೆ ಕೆಲಸಗಳೆಲ್ಲ ಮುಗಿಸ್ಕೊಳತ್ತಿಗೆ ಟೈಮ್ 6 ಗಂಟೆ ಆಗೋಯ್ತು. ಎಷ್ಟೇ ಬೇಗ ಕೆಲಸ ಮುಗಿಸ್ಕೊತೀವಿ ಅಂದರೆ ಕೆಲಸಗಳು ಬೇಗ ಆಗೋದೇ ಇಲ್ಲ. ಆದ್ರೂ ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಂಡು ನನಗೆ ಬೆಳಗ್ಗಿಂದ ಊಟ ಕರೆಕ್ಟ್ ಟೈಮಿಗೆ ಊಟ ಏನು ತಿಂದಿರೋದಕ್ಕೆ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಆ ತಲೆನೋವು ಹೋಗಲಿ ಅಂತೇಳ್ಬಿಟ್ಟು ಒಂದು ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿದು ಸಂಜೆ ಅಡುಗೆಗೆ ನಾನು ಚಿಕನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಇನ್ನು ನಮ್ಮ ಮನೆಯವರು ಬರ್ತಾನೆ ಚಿಕನ್ ಹಿಡ್ಕೊಂಡು ಬಂದಿದ್ರು. ಸೊ ನನ್ನ ಮಗನಿಗೋಸ್ಕರ 2 ಚಪಾತಿ ಮಾಡಿಕೊಟ್ಟೆ. ಅವನು ಮುದ್ದೆ ಅನ್ನ ಏನು ತಿನ್ನಲ್ಲ, ಜ್ವರ ಬಂದಿರೋ ಕಾರಣಕ್ಕೆ ಬೇಡ ನನಗೆ ಅಂತ ಇದ್ದ. ಸೊ ಹಾಗಾಗಿ ಅವನಿಗೋಸ್ಕರ 2 ಚಪಾತಿ ಮಾಡಿಕೊಟ್ಟೆ ಚಿಕನ್ ಸಾಂಬಾರಿಗೆ. ನನಗೂ ನಮ್ಮ ಹಸ್ಬೆಂಡ್ಗೆ ಇಬ್ಬರಿಗೂ ನಾನು ಮುದ್ದೆನೇ ಮಾಡ್ಕೊಂಡಿದ್ದೆ. ಯಾಕಂದರೆ ಚಿಕನ್ ಸಾಂಬಾರಿಗೆ ನಮಗೆ ಯಾವಾಗಲೂ ಮುದ್ದೆನೇ ಅಭ್ಯಾಸ. ಸೊ ಹಾಗಾಗಿ ಮುದ್ದೆ ಇದ್ರೇ ಚೆಂದ ಅನಿಸ್ತು ಚಿಕನ್ ಸಾಂಬಾರಿಗೆ. ಆದರೂ ಚಿಕನ್ ಸಾಂಬಾರದ್ದು ತುಂಬ ಅದ್ಭುತವಾಗಿ ಆಗಿತ್ತು. ಸೊ ಎಲ್ಲ ಊಟ ಎಲ್ಲ ಮಾಡಿದೆ ಆಯಿತು. ನನ್ನ ಮಗನಿಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಡಬೇಕಾಯಿತು. ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ನಾನು ಬೆಳಗ್ಗೆ ದೋಸೆಗೆ ಅಕ್ಕಿ ನೆನೆಸಿಟ್ಟಿದ್ದೆ. ಸೊ ಅದೆಲ್ಲ ರುಬ್ಬಿಡೋಣ ಅಂತೇಳ್ಬಿಟ್ಟು ಎಲ್ಲ ರುಬ್ಬಿಟ್ಟು ಕಸ ಗುಡಿಸಿ ಪಾತ್ರೆ ವಾಶ್ ಮಾಡಿ ಎಲ್ಲ ಕ್ಲಿಯರ್ ಮಾಡೋಷ್ಟೊತ್ತಿಗೆ ಟೈಮು ಆಲ್ರೆಡಿ 9:30 ಆಗೋಯಿತು. ಬೆಳಗ್ಗಿನಿಂದ ಸಂಜೆವರೆಗೂ ಟೈಮ್ ಆಗೋದೇ ಗೊತ್ತಾಗಲ್ಲ, ಅಷ್ಟು ಕೆಲಸಗಳು ಇದ್ದೇ ಇರುತ್ತೆ ಯಾವಾಗ್ಲೂ. ಸೊ ಬೆಳಗ್ಗೆ ಎದ್ದು ತಿಂಡಿಗೆ ಏನು ಮಾಡೋಣ ಅನ್ನೋ ಟೆನ್ಷನ್ ಎಲ್ರಿಗೂ ಇರುತ್ತೆ. ಸೊ ಹಂಗಾಗಿ ನಾನು ರಾತ್ರಿನೇ ಏನು ತಿಂಡಿ ಮಾಡಬೇಕು, ಬೆಳಗ್ಗೆ ಬಾಕ್ಸಿಗೆ ಹೆಂಗೆ ಕಳಿಸ್ಬೇಕಂತ ಪ್ಲ್ಯಾನ್ ಮಾಡಿಕೊಂಡೆ ಮಲಗ್ತೀನಿ. ಅದು ಅಭ್ಯಾಸ ಆಗೋಗಿದೆ ನನಗೆ. ಇವತ್ತಿನ ನನ್ನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ ನನಗೆ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.